ಗುಡ್ ಮಾರ್ನಿಂಗ್. ಓಂ ಶಾಂತಿ ಲೈಫ್ ಸ್ಕಿಲ್ಗೆ ತಮಗೆಲ್ಲ ಸ್ವಾಗತ. ನಿನ್ನೆ ಸತ್ಯತೆ, ಪವಿತ್ರತೆ ಮತ್ತು ಪ್ರಾಮಾಣಿಕತೆ ಬಗ್ಗೆ ನೋಡಿದ್ದಾಯಿತು. ಇವತ್ತು ಲೈಫ್ ಸ್ಕಿಲ್ಲಲ್ಲಿ ಮೈಂಡ್ ಈಸ್ ಈಕ್ವಲ್ ಟು ಮನಿ ಅಂತ ಹೇಳ್ತಾರೆ. ಅದು ಹೆಂಗೆ ಸಾಧ್ಯ ಅಂದರೆ, ಹಣ ಸಂಪಾದನೆ ಮಾಡಬೇಕಂದ್ರೆ, ಯಶಸ್ಸು ಸಂಪಾದನೆ ಮಾಡಬೇಕಂದ್ರೆ, ಸಕ್ಸಸ್ ಆಗಬೇಕಂದ್ರೆ ಎಲ್ಲದಕ್ಕೂ ಮೂಲ ಕಾರಣ ನನ್ನ ಮನಸ್ಸು. ಅಂದರೆ ನಾನು ಏನನ್ನು ನಿರ್ಧಾರ ಮಾಡ್ತೀನಿ ಅದರಿಂದ ನಾನು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತು. ಹಾಗಾಗ್ಬಿಟ್ಟು ಮನಸ್ಸಿನ ಮೇಲೆ ಪರಿಣಾಮ ಬೀರಬೇಕಲ್ವ ಅಂದರೆ ಪ್ರತಿಯೊಂದಕ್ಕೂ ನನ್ನ ಮೈಂಡ್ ಸೆಟ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಮಾತು. ಎಲ್ಲವರಿಗೆ ನನ್ನ ಮೈಂಡ್ ಸೆಟ್ ಕ್ಲಾರಿಟಿ ಇರೋದಿಲ್ಲ, ಅಲ್ಲಿವರೆಗೆ ನಾನು ಏನು ಸಂಪಾದನೆ ಮಾಡಬೇಕು, ಏನು ಗೋಲ್ ಅಚೀವ್ ಮಾಡೋಕ್ಕಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ನಾವು ಬಡವರಾಗಿರೋದು ಅಥವಾ ನನ್ನ ಜೇಬು ಕಾಲಿರೋದಕ್ಕೆ ನನ್ನ ಸಂಪಾದನೆ ಅಂತ ಒಂದು ಭಾಗ ಆದ್ರೆ, ಸಂಪಾದನೆ ಮಾಡೋದಕ್ಕೆ ಮೂಲ ಕಾರಣ ನನ್ನ ಮೈಂಡ್. ನನ್ನ ಮೈಂಡಲ್ಲಿ ಏನು ಬೇಕಂತ ನನಗೆ ಗೊತ್ತಿಲ್ಲ, ಏನು ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಅಲ್ವಾ. ಮನಿ ಪ್ರಾಬ್ಲಮ್ ಸ್ಟಾರ್ಟ್ ವಿತ್ ದಿ ಮೈಂಡ್ ಸೆಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ ನಾನು. ಆಕ್ಚುಲಿ ದುಡ್ಡು ಸಂಪಾದನೆ ಮಾಡಬೇಕಾಗಿರೋದು ಮೈಂಡೇ ಡಲ್ ಆಗಿ ಕೂತ್ಕೊಂಡ್ರೆ ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹಣ ಬರೋದಕ್ಕೂ ಮತ್ತು ಹೋಗೋದಕ್ಕೂ ಕಳ್ಕೊಳ್ಳೋಕೆ ಒಂದೇ ರೀಸನ್, ನನ್ನ ಮೈಂಡ್ ಸೆಟ್ ಪ್ರಾಪರ್ ಆಗಿರೋದಿಲ್ಲ ಮಾತು. ಎಲ್ಲವರೆಗೂ ನನ್ನ ಮೈಂಡ್ ಸೆಟ್ ನನ್ನ ಅಪ್ಡೇಟ್ ಮಾಡ್ಕೊಳ್ತಾ ಇರಲ್ವಲ್ಲ, ಅಲ್ಲೇವರೆಗೂ ಡೆವಲಪ್ ಆಗ ಸಾಧ್ಯನೇ ಇಲ್ಲ. ಒಂದು ಗಾದೆ ಮಾತಾ ಇದೆ, ಬಡವನಾಗಿ ಹುಟ್ಟಿದ ತಪ್ಪಲ್ಲ, ಆದ್ರೆ ತೀರುವಾಗ ನನ್ನ ಸಾಯುವಾಗ ಬಡವನಾಗಿ ಸತ್ತಿದ್ ಬಹಳ ನನ್ನ ತಪ್ಪು ಅಂತ ಹೇಳ್ಬಿಟ್ಟಲ್ವ. ಅಂದ್ರೆ ನನ್ನ ಮೈಂಡ್ ಸೆಟ್ ಸರಿಯಾಗಿಲ್ಲಪ್ಪ ಅಂದ್ರೆ ನಾನು ಹಾಗೇನೆ ಹೋಗ್ತೀನಿ ಅವನು. ಒಂದೊಂದು ಥಾಟ್ನು ಬಹಳ ಇಂಪಾರ್ಟೆಂಟ್ ನಮಗೆ. ಥಾಟ್ಸ್ ಈಸ್ ಈಕ್ವಲ್ ಟು ಮನಿ ಅಂತ ಹೇಳ್ತಾರೆ. ನಿನ್ನ ಅದನ್ನೇ ಹೇಳಿದ್ವಿ ನಾವು. ನನ್ನ ಥಾಟ್ಸ್ನ ಎಲ್ಲಿ ಉಪಯೋಗಿಸ್ಬೇಕು, ಎಲ್ಲಿ ಉಪಯೋಗಿಸಬಾರ್ದು ಅನ್ನೋದು ಬಹಳ ಮುಖ್ಯ. ಈಗ ಸಪೋಸ್ ನನ್ನ ಹಣ ನನ್ನ ಹತ್ರ ಇದ್ರೆ ನಾನು ಬ್ಯಾಂಕಲ್ಲಿ ಇಟ್ಟರೆ ಬಡ್ಡಿ ಸಮೇತ ವಾಪಸ್ ಬರುತ್ತೆ. ಅದೇ ನಾನು ಬೇರೆಯವ್ರಿಗೆ ಕೊಟ್ರೆ ವಾಪಸ್ ಬರೋತಿಲ್ಲ ಗೊತ್ತಿಲ್ಲ, ಬಟ್ ಬರ್ಬೋದು. ಬಟ್ ಅದೇ ನನಗೋಸ್ಕರ ನಾನು ಉಪಯೋಗಿಸ್ಕೊಂಡ್ರೆ ನನಗೆ ಸಹಾಯ ಆಗುತ್ತೆ. ಅದೇ ತರ ಥಾಟ್ಸ್ ಕೂಡ ನನ್ನ ಉನ್ನತಿಗೆ ನಾನು ಉಪಯೋಗಿಸ್ಕೊಂಡಾಗ ಖಂಡಿತವಾಗಿ ಡೆವಲಪ್ ಆಗ್ತೀವಿ. ಅದೇ ನಾನು ಬೇರೆಯವ್ರ ಬಗ್ಗೆ ವಿಚಾರ ಮಾಡಿದಾಗ, ಆಲೋಚನೆ ಮಾಡಿದಾಗ ಅದರಿಂದ ವೇಸ್ಟ್ ಜಾಸ್ತಿ ಆಗುತ್ತೆ. ಅದೇ ಸಮಾಜ ಕಲ್ಯಾಣಕ್ಕಾಗಿ, ಇನ್ನೊಬ್ರು ಒಳಿತಿಗಾಗಿ ನಾವು ಮಾಡಿದಾಗ ಖಂಡಿತವಾಗಿ ಅದು ಬಡ್ಡಿ ಸಮೇತ ವಾಪಸ್ ಬರುತ್ತೆ. ಹಾಗೆ ಥಾಟ್ಸ್ ಅಂತಕ್ಕಂಥದ್ದು ಉಪಯೋಗಿಸ್ಬೇಕಾದ್ರೆ ಬಹಳ ವಿಚಾರ ಮಾಡಿ ಮಾತಾಡಬೇಕು. ಇದರಿಂದ 3 ಸಾರಿ ಫಿಲ್ಟರ್ ಮಾಡುವಂತೆ. ಒಂದು, ನಿಮ್ಗಾದ್ರೂ ಉಪಯೋಗ ಇರಬೇಕು, ಇಲ್ಲ ಇನ್ನೊಬ್ಬರಿಗಾದ್ರೂ ಸದ್ವಿನಿಯೋಗ ಆಗಬೇಕು, ಇಲ್ಲ ವಿಶ್ವಕ್ಕಾದ್ರೂ ನಾವು ಕೊಡುಗೆಯನ್ನು ಕೊಡಬೇಕಮ್ಮ ಮಾತು. ಈ 3 ರೀತಿಯಲ್ಲಿ ನಾವು ಮಾಡಿದ್ದಾದ್ರೆ ಖಂಡಿತವಾಗಿ ಸಕ್ಸಸ್ ಆಗೋದು ಜಾಸ್ತಿ ಇರುತ್ತೆ ರೇಟ್ಸ್. ಒಬ್ಬ ಮನುಷ್ಯನಿಗೆ ಒಂದು ಸೆಕೆಂಡ್ಗೆ 60 ರಿಂದ 70 ಥಾಟ್ಸ್ ಬರ್ತವೆ ನಮ್ಮ ನೆಕ್ಸ್ಟಲ್ಲಿ. ಆ ಥಾಟ್ಸ್ ಅಲ್ಲಿ ಜಾಸ್ತಿ ಆಗೋದು ವೇಸ್ಟೇಜ್ ಜಾಸ್ತಿ ಇರುತ್ತೆ ನಮ್ಮ ಮಾತು. ಆ ಥಾಟ್ಸ್ನ ಯಾವ್ದು ವೇಸ್ಟ್ ಆಗ್ತಾ ಇದೆ, ಯಾವ ಸದ್ವಿನಿಯೋಗ ಸ್ವಲ್ಪ ಫಿಲ್ಟರ್ ಮಾಡ್ಕೋಬೇಕು. ಆಕ್ಚುಲಿ ಯಾವ ಮನುಷ್ಯ ತನ್ನ ಥಾಟ್ಸ್ ತಾನು ಕಂಟ್ರೋಲ್ ಮಾಡ್ತಾನಲ್ಲ, ಆ ಮನುಷ್ಯ ಡೆವಲಪ್ ಆಗ್ತಾನೆ. ಜಸ್ಟ್ ಲೈಕ್ ಮೈಂಡ್ ಅಂತಕ್ಕಂಥದ್ದು ಭೂಮಿ ಇದ್ದಾಗೆ. ಈ ಭೂಮಿನಲ್ಲಿ ನಾವು ಯಾವ ಬೀಜ ಹಾಕಿದ್ರೆ ಅದ್ರ ಫಲ ಬರುತ್ತೆ. ಒಳ್ಳೆ ಬೀಜ ಹಾಕಿದ್ರೆ ಒಳ್ಳೆ ಫಲ ಬರುತ್ತೆ. ಅದೇ ಒಂದು ವಿಷದ ಬೀಜ ಹಾಕಿದ್ರೆ ವಿಷನೇ ಬರುತ್ತೆ. ಹಂಗೆ ಈಗ ಒಂದು ಮನುಷ್ಯ ಭೂಮಿ ಮೇಲಿಂದ, ಮನೆ ಮೇಲಿಂದ ಕೆಳಗಡೆ ಬಿದ್ದರೆ ಅವನು ಕೆಳಗಡೆನೆ ಬರ್ತಾನೆ, ಮೇಲಕ್ಕೆ ಹೋಗೋದಿಲ್ಲ. ಅದೇ ತರ ನಾನು ಏನ್ ಕೊಡ್ತೀನಿ ಅದು ಅಟ್ರಾಕ್ಟ್ ಆಗುತ್ತೆ ಅವನ ಮಾತು. ಗುರುತ್ವಾಕರ್ಷಣ ಶಕ್ತಿ ಅಂತ ಏನ್ ಕರಿತೀವಲ್ಲ, ಆ ಗುರುತ್ವಾಕರ್ಷಣ ಶಕ್ತಿ ನಾನು ಏನನ್ನ ಕೊಟ್ಟರೆ ಅದು ವಾಪಸ್ ಬರುತ್ತೆ. ನ್ಯೂಟನ್ಸ್ ಲಾ ಏನ್ ಆಕ್ಷನ್ ಅಂಡ್ ರಿಯಾಕ್ಷನ್ ಇಸ್ ದಿ ಅಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ತಾರೆ. ಈಕ್ವಲ್ ಆಗಿರುತ್ತೆ, ಬಟ್ ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ನಾನು ಏನ್ ಕೊಟ್ಟರೆ ನನಗೆ ವಾಪಸ್ ಬರುತ್ತೆ. ಹಂಗೆ ಸಮಾಜಕ್ಕೆ ನಾನು ಏನ್ ಕೊಡಬೇಕು, ಏನ್ ತಗೋಬೇಕು ಅನ್ನೋದ್ರ ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಇಲ್ಲಪ್ಪ ಅಂದ್ರೆ ಈ ತರ ಸಮಾಜ ಆಗುತ್ತೆ. ಅದಕ್ಕೋಸ್ಕರ ಮೈಂಡ್ ಈಸ್ ಈಕ್ವಲ್ ಟು ಮನಿ ಅಂತ ಕರಿತೀವಿ. ಎಲ್ಲವರೆಗೂ ನನ್ನ ಮೈಂಡ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಇರೋದಿಲ್ವಲ್ಲ, ಅಲ್ಲೇವರೆಗೂ ಪ್ರಾಪರ್ ಆಗಿ ಪ್ಲಾನ್ ಮಾಡಕ್ ಬರೋದೇ ಇಲ್ಲ. ಮೈಂಡ್ ಅನ್ನೋದನ್ನ, ಮೈಂಡಲ್ಲಿ ಬರ್ತಕ್ಕಂಥ ಥಾಟ್ಸ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳೋಣ, ಇದನ್ನ ಸದ್ವಿನಿಯೋಗ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಹೇಳ್ಕೊಂತ. ಇದ್ರ ಬಗ್ಗೆ ನೀವು ಹೇಗೆ ನಮ್ಮ ಥಾಟ್ಸ್ ಚೇಂಜ್ ಮಾಡ್ಬೇಕಂದ್ರೆ ಕೆಲವೊಂದು ಟಿಪ್ಸ್ ಹೇಳ್ತಾ ಹೋಗ್ತೀವಿ ನಾವು. ಈವ್ನಿಂಗ್ ಕ್ಲಾಸ್ 8 ರಿಂದ 8:30 ಇರುತ್ತೆ. ಅದರಲ್ಲಿ ನಿಮಗೆ ಥಾಟ್ಸ್ ಬಗ್ಗೆ ಅಂದ್ರೆ ಏನು, ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬಹುದು, ಮತ್ತೆ ಯಾವುದು ಉಪಯೋಗ ಇದೆ, ಯಾವುದು ಉಪಯೋಗ ಇಲ್ಲ. ಬಟ್ ಅದು ನಿರಂತರ ಥಾಟ್ಸ್ ಬರ್ತಾನೆ ಇರ್ತದೆ. ಥಾಟ್ಸ್ ನಿಲ್ಸಕ್ಕೆ ಸಾಧ್ಯನೇ ಇಲ್ಲ ಯಾವ ಮನುಷ್ಯನ ಕಡೆಯಿಂದ. ಹಾಗಾಗಿಬಿಟ್ಟು ಥಾಟ್ಸ್ನ ನಿಲ್ಲಿಸ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ